ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಂವಿಧಾನ ಪೀಠಿಕೆ ಸಂಘರ್ಷ. ಕಾಂಗ್ರೆಸ್ ನಾಯಕರು ಮತ್ತು RSS ಬಿಜೆಪಿ ನಾಯಕರ ನಡುವೆ ಸಂವಿಧಾನ ಪೀಠಿಕೆ ಕುರಿತು ಮಹಾ ಸಂಘರ್ಷ ಏರ್ಪಟ್ಟಿದೆ. ಅದಕ್ಕೆ ಕಾರಣ RSSನ ಈ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದವರೇ ಆದಂತಹ ಕಾರಣ. ದತ್ತಾತ್ರೇಯ ಹೊಸಬಾಳೆ ಅವರು ಆಡಿರುವಂತಹ ಮಾತೇನಿದೆ? ಹಾಗಿದ್ರೆ ಹೊಸಬಾಳೆ ಅವರು ಏನು ಹೇಳಿದ್ದಾರೆ? ಏನಿದು ಸಂವಿಧಾನ ಪೀಠಿಕೆಯ ಸಮರ? ಬನ್ನಿ ತೋರಿಸ್ತೀವಿ. ಕಿಚ್ಚ ಸ್ಫೋಟಗೊಂಡಿತ್ತು. ಕೈ ಕಾರ್ಯಕರ್ತರು ದಂಡೆತ್ತಿ ಬಂದಿದ್ರು. ಆತ ಬಿಜೆಪಿ ಕಾರ್ಯಕರ್ತರು ಘರ್ಷಣೆಗೆ ಇಳಿದು ಬಿಟ್ಟಿದ್ರು. ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿ ಆವರಣದಲ್ಲಿ ಇವತ್ತು ದೊಡ್ಡ ಕೋಲಾಹಲವೇ ಎದ್ದಿತ್ತು. ಅದಕ್ಕೆ ಕಾರಣವಾಗಿದ್ದು RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸಂವಿಧಾನ ಪೀಠಿಕೆ ಕುರಿತು ಆಡಿದ್ದ ಮಾತು. ಇಂದಿರಾ ಗಾಂಧಿ ಕುರಿತು ಬಿಜೆಪಿ ಮಾಡಿದ ವಿವಾದಾತ್ಮಕ ಪೋಸ್ಟು. ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಸಮಾಜವಾದ ಪದ ಬೇಕಾ ಎಂದ RSS ಮುಖಂಡ. भारत के संविधान के प्रस्तावना में प्रियम्बल में 2 शब्द जोड़े गए हैं. हम सब लोगों को मालूम है सेक्युलरिज्म और सोशलिज्म के. प्रियम्बल शाश्वत रूप से है. क्या सोशलिज्म के विचार आइडियोलॉजी के नाते क्या शाश्वत है भारत के लिए? ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ಕೆಂಡ ಮಂಡಲ. RSS ಮುಖಂಡನ ಹೇಳಿಕೆ ಸಮರ್ಥಿಸಿಕೊಂಡ ಕೇಸರಿ ನಾಯಕರು ಹೊಸ ಕಿಚ್ಚು. ಸಂವಿಧಾನ ಭಾರತದ ಸಂವಿಧಾನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಶ್ರೇಷ್ಠ ಗ್ರಂಥವೇ ಸಂವಿಧಾನ. ಇದು ಭಾರತದ ಆತ್ಮವೂ ಹೌದು. ಆದ್ರೀಗ ಇದೇ ಸಂವಿಧಾನದ ಪೀಠಿಕೆಯಲ್ಲಿ ಬರುವ ಸಮಾಜವಾದ ಮತ್ತು ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷ ಅನ್ನೋ ಪದಗಳ ಕುರಿತು RSS ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಆಕ್ಷೇಪ ಎತ್ತಿದ್ದಾರೆ. ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಪದ ಇರಬೇಕಾ ಅಂತ ಪ್ರಶ್ನಿಸಿದ್ದಾರೆ. भारत के संविधान के प्रस्तावना में प्रियम्बल में 2 शब्द जोड़े गए हैं. 2 शब्द जोड़े हैं. हम सब लोगों को मालूम है सेक्युलरिज्म और सोशलिज्म के. प्रियम्बल शाश्वत रूप से है. क्या सोशलिज्म के विचार आइडियोलॉजी के नाते क्या शाश्वत है भारत के लिए? सेक्युलरिज्म का शब्द संविधान में नहीं था, प्रस्तावना में जोड़ा है. विचार में होंगे सेक्युलरिज्म के, बाकी गवर्नमेंट पॉलिसीज में है, स्टेट पॉलिसी में है, वो अलग बात है. बाद में इसको निकालने के प्रयत्न हुआ नहीं है, तो क्या वो रहनी चाहिए प्रस्तावना में? ये विचार होना चाहिए. ಇಂದಿರಾ ಗಾಂಧಿ ಘೋಷಿಸಿದ ತುರ್ತು ಪರಿಸ್ಥಿತಿ ಕರಾಳ ಇತಿಹಾಸಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ RSS ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ್ದ ದತ್ತಾತ್ರೇಯ ಹೊಸಬಾಳೆ ಹೀಗೆ ಹೇಳಿದ್ರು. ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. RSS ಮುಖವಾಡ ಕಳಚಿದೆ ರಾಹುಲ್ ಗಾಂಧಿ ಕೆಂಡ. ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಟ್ವೀಟ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ RSS ಮುಖವಾಡ ಕಳಚಿ ಬಿದ್ದಿದೆ. RSS ಮತ್ತು ಬಿಜೆಪಿಗೆ ಸಂವಿಧಾನ ಬೇಕಿಲ್ಲ, ಅವರಿಗೆ ಬೇಕಿರೋದು ಮನುಸ್ಮೃತಿ ಅಂತ ಕಿಡಿಕಾರಿದ್ರು. RSSನ ಮುಖವಾಡ ಮತ್ತೆ ಕಳಚಿದೆ. RSS ಬಿಜೆಪಿಗೆ ಸಂವಿಧಾನ ಬೇಕಾಗಿಲ್ಲ, ಅವರಿಗೆ ಮನುಸ್ಮೃತಿ ಬೇಕು. ಬಹುಜನರು ಮತ್ತು ಬಡವರ ಹಕ್ಕುಗಳನ್ನ ಕಸಿದುಕೊಳ್ಳುವ ಮೂಲಕ ಅವರನ್ನ ಮತ್ತೆ ಗುಲಾಮರನ್ನಾಗಿ ಮಾಡಲು ಅವರು ಬಯಸ್ತಾರೆ. RSS ಕನಸು ಕಾಣೋದನ್ನ ನಿಲ್ಲಿಸಬೇಕು. ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನು ತನ್ನ ಕೊನೆಯ ಉಸಿರಿರುವವರೆಗೂ ಸಂವಿಧಾನವನ್ನ ರಕ್ಷಿಸ್ತಾನೆ. ಇನ್ನಿವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಗರಂ ಆಗಿದ್ರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಬಿಜೆಪಿ ಮತ್ತು RSSನವರಿಗೆ ನಂಬಿಕೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಅವರು RSSನವರು ಯಾವಾಗಲೂ ಕೂಡ ಮನುಸ್ಮೃತಿ ಮೇಲೆ ನಂಬಿಕೆ ಇಟ್ಕೊಂಡಿರೋರು. ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು, ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ವಿವಿಧತೆಯಲ್ಲಿ ಏಕತೆ ಇದೆ ಅನ್ನುವಂಥ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿ ಆರ್ ಡಿಫ್ರೆಂಟ್ ಪೀಪಲ್. ನಮ್ಮ ಬೇರೆ ಬೇರೆ ಭಾಷೆ ಇದೆ, ಬೇರೆ ಬೇರೆ ಸಂಸ್ಕೃತಿ ಇದೆ, ಬೇರೆ ಬೇರೆ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಇದೆಲ್ಲವನ್ನು ಒಟ್ಟುಗೂಡಿ ನಮ್ಮನ್ನು ಒಂದು ಬಾಂಡಿಂಗ್ ಆಗಿ ಇಟ್ಟಿರ್ತಕ್ಕಂಥದ್ದೇ ಸಂವಿಧಾನ. ಅದನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ ಮತ್ತು ಅರ್ಥನೂ ಇಲ್ಲ. ಅಲ್ಲ ರೀ, ನೀವು ಅವರು ಸಮಗ್ರವಾಗಿ ಸಂವಿಧಾನನೇ ಬದಲಾಯಿಸ್ತೀವಿ ಅನ್ನೋದು ಥಿಂಕಿಂಗ್ ಇದೆಯಲ್ಲ ಅವ್ರದ್ದು.
ಸಮಾಜವಾದ ಮತ್ತು ಜಾತ್ಯತೀತ ಅದೆರಡು ಬರೀ ಎರಡು ಪದ ತೆಗೆಯೋದ್ರ ಬಗ್ಗೆ ನೀವು ಹೇಳ್ತಿದ್ದೀರಿ. ಅಮೂಲಾಗ್ರವಾಗಿ ನಾವು ಸಂವಿಧಾನನೇ ಪರಿಷ್ಕರಣೆ ಮಾಡ್ತೀವಿ ಅನ್ನೋದು ಕೂಡ ಅವ್ರ ಚಿಂತನೆ ಇದೆ. ಇನ್ನು ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಹೊಸಬಾಳಿಯವರು ಜಾತ್ಯತೀತತೆ ಹಾಗೂ ಸಮಾಜವಾದ ಎಂಬ ಪದವನ್ನ ಅರ್ಥ ಮಾಡಿಕೊಳ್ಳದೆ ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಿದ್ದಾರೆ. ಇದು ದೇಶದ್ರೋಹದ ನಡವಳಿಕೆ. ಇಂಥವರನ್ನ RSS ನಿಂದ ಹೊರಹಾಕಿ, ಇಲ್ಲದೆ ಇದ್ರೆ RSS ದೇಶದ್ರೋಹಿ ಸಂಘಟನೆ ಅಂತ ಬಹಿರಂಗವಾಗಿ ಒಪ್ಪಿಕೊಳ್ಳಲಿ ಅಂತ ಸವಾಲು ಹಾಕಿದ್ದಾರೆ. ಆದರೆ ಬಿಜೆಪಿ ನಾಯಕರು ದತ್ತಾತ್ರೇಯ ಹೊಸಬಾಳೆ ಅವರ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಪದಗಳನ್ನು ತೆಗೆದುಹಾಕುವ ಕುರಿತು ಚರ್ಚೆ ನಡೆಯಬೇಕು ಎಂದಿದ್ದಾರೆ. धर्मनिरपेक्ष हमारी संस्कृति का मूल नहीं है और इसलिए इस पर जरूर विचार होना चाहिए कि आपातकाल में जिस धर्मनिरपेक्ष शब्द को जोड़ा गया उसको हटाया जाए. ಸುಳ್ಳು ಹೇಳೋದು, ವಿಷಯಾಂತರ ಮಾಡೋದು, ತಿರ್ಚೋದು ಕಾಂಗ್ರೆಸ್ನ ಒಂದು ಹಳೆ ಕಾಯಿಲೆ. ಮಾನನೀಯ ದತ್ತಾತ್ರೇಯ ಹೊಸಬಾಳೆ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಅಂದರೆ ಪೀಠಿಕೆಯನ್ನು ತಿರ್ಚಿರುವ ಸಂಬಂಧಿತವಾಗಿ ಚರ್ಚೆ ನಡೀಲಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಸಂವಿಧಾನಸಭೆ ಡಿಬೇಟ್ನಲ್ಲಿ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಅದನ್ನ ಹೇಳ್ಯಾರ ಅವರು. ಕಾಂಗ್ರೆಸ್ ಪಾರ್ಟಿ ತನಗೆ ಬೇಕಾದದ್ದನ್ನ ಸೇರಿಸಿದ್ರು ಅನ್ನೋದು ಇವತ್ತಿರುವುದು ಇಶ್ಯೂ. ಒರಿಜಿನಲ್ ಸಂವಿಧಾನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಇವೆರಡು ಶಬ್ದ ಪೀಠಿಕೆಯಲ್ಲಿ ಇತ್ತ ಇಲ್ವೋ, ದಟ್ ಇಸ್ ದಿ ಡಿಸ್ಕಷನ್. ಅಷ್ಟಕ್ಕೂ 1976ರಲ್ಲಿ ಸಂವಿಧಾನಕ್ಕೆ 42 ತಿದ್ದುಪಡಿ ತರುವ ಮೂಲಕ ಜಾತ್ಯತೀತ ಮತ್ತು ಸಮಾಜವಾದ ಹಾಗೂ ಸಮಗ್ರತೆ ಅನ್ನೋ ಪದಗಳನ್ನು ಪೀಠಿಕೆಗೆ ಸೇರಿಸಲಾಗಿತ್ತು. ಇದೀಗ ಮೂಲ ಸಂವಿಧಾನದಲ್ಲಿ ಈ ಪದಗಳು ಇರಲಿಲ್ಲ, ಇವನ್ನ ಸೇರಿಸಲಾಗಿದೆ ಅನ್ನೋದು RSS ನಾಯಕರ ವಾದ. ಆದರೆ ಅಂಬೇಡ್ಕರ್ ಅವರ ಆಶಯವು ಜಾತ್ಯತೀತ ಮತ್ತು ಸಮಾಜವಾದ ಆಗಿತ್ತು ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಹೀಗಾಗಿ ಸಂವಿಧಾನ ಸಂಘರ್ಷ ಹೊಸ ರೂಪಕ್ಕೆ ತಿರುಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH